ಹೆಂಗಸರಿಗೆ ಹೇರ್ ಫಾಲ್ ಆಗುವ ಒಂದು ಮುಖ್ಯ ಕಾರಣ ಏನ್ ಗೊತ್ತಾ? ನಮಸ್ಕಾರ ಕರ್ನಾಟಕ, ನಾನು ಡಾಕ್ಟರ್ ನಿರಂಜನ್ ಸಮಾನಿ. ಈ ವಿಡಿಯೋವನ್ನ ಆದಷ್ಟು ಶೇರ್ ಮಾಡಿ, ಆದಷ್ಟು ಜನರಿಗೆ ಈ ಪೇಜ್ ನ ಫಾಲೋ ಮಾಡಿಸಿ. ಯಾಕಂದ್ರೆ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಒಂದು ಮುಖ್ಯವಾದ ಕಾರಣ ಏನಂದ್ರೆ PCOD, ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸಾರ್ಡರ್ ಅಂತ. PCOD ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಗರ್ಭಕೋಶದ್ದು ಅಂಡಾಶಯ ಇರುತ್ತಲ್ಲ, ಓವರೀಸ್ ಅಂತ ನಾವು ಏನ್ ಹೇಳ್ತೀವಿ, ಅದ್ರಲ್ಲಿ ಸಿಸ್ಟ್ ಆಗುತ್ತೆ, ನೀರ್ಗುಳ್ಳ ತರ ಆಗುತ್ತೆ. ಸೊ ಇದರಿಂದ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ನಿಮ್ಮ ಥಿನ್ನಿಂಗ್ ಆಫ್ ಸ್ಕ್ಯಾಲ್ಪ್ ಹೇರ್, ಪಿಂಪಲ್ಸ್, ಓವರ್ ವೇಟ್, ಪ್ರೆಗ್ನೆನ್ಸಿಲಿ ತುಂಬಾ ಪ್ರಾಬ್ಲಮ್ಸ್. ಕೆಲವು ಜನ ಪ್ರೆಗ್ನೆಂಟ್ ಆಗಲ್ಲ, ಪೀರಿಯಡ್ಸ್ ಅಲ್ಲಿ ತುಂಬಾ ಪ್ರಾಬ್ಲಮ್. 2 ಮಂತ್ಸ್ ಗೆ 3 ಮಂತ್ಸ್ ಗೆ ಕಂಟಿನ್ಯೂಸ್ ಪೀರಿಯಡ್ಸ್ ಆಗಲ್ಲ, 6 ಮಂತ್ಸ್ ವರೆಗೂ ಪೀರಿಯಡ್ಸ್ ಆಗಲ್ಲ, ಒಂದು ಪೀರಿಯಡ್ಸ್ ಆದ್ರೆ ಕಂಟಿನ್ಯೂಸ್ ಪೀರಿಯಡ್ಸ್ ಆಗುತ್ತೆ. ತುಂಬಾ ಒಂದು ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಇದನ್ನ ಹೆಂಗೆ ಡಯಾಗ್ನೋಸ್ ಮಾಡೋದಂದ್ರೆ, ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡ್ಕೊಳ್ಳಿ. ಅಲ್ಲಿ ಓವರೀಸ್ ಅಲ್ಲಿ ಪಾಲಿಸಿಸ್ಟಿಕ್ ಪ್ಯಾಟರ್ನ್ ಏನಾದ್ರು ಬಂದ್ರೆ ನಿಮಗೆ PCOD ಉಂಟಂತ ಅರ್ಥ. ಸೊ ಇದರ ಟ್ರೀಟ್ಮೆಂಟ್ ಏನಂತ ನಿಮಗೆ ಬೇಕಾದ್ರೆ ಪಾರ್ಟ್ 12 ಮಾಡ್ತೀನಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋಗೆ ಮಿನಿ ಅಟ್ ಲೀಸ್ಟ್ ಒಂದು 2 lakh ವ್ಯೂಸ್ ಬಂದ್ರೆ, ಹಾಗೂ ನಮ್ಮ ಪೇಜ್ ಅಲ್ಲಿ ಒಂದು 1 ಲಕ್ಷ ಫಾಲೋವರ್ಸ್ ಆದ್ರೆ ತುಂಬಾ ಬೆನಿಫಿಷಿಯಲ್ ಆಗುತ್ತೆ. ಯಾಕಂದ್ರೆ ತುಂಬಾ ಜನರಿಗೆ ಈ ಪರ್ಟಿಕ್ಯುಲರ್ ಟಾಪಿಕ್ ಅನ್ನು ಕವರ್ ಮಾಡಬಹುದು ನಂಗೆ.